ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಿಗೆ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಶಿ ಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಬುಧವಾರ ಸಂಕಷ್ಟಹರ ಚೌತಿ ಬಂದಿದೆ. ಒಳ್ಳೆಯದು. ಬುಧವಾರ ಬುದ್ಧಿಬೋಧಕವಾದ ದಿವಸ, ಬುಧನ ದಿವಸ. ಬುಧನಿಗೆ ಹೆಚ್ಚು ಪ್ರಾಶಸ್ತ್ಯ, ಹೆಚ್ಚು ಬಲ ಇರ್ತದೆ. ಇಂಥ ದಿನದಲ್ಲಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದ್ರೆ ಸಂಕಟಗಳು ಬಿಡುಗಡೆಯಾಗಿ ಅರಿವಿಗೆ ತಾನು ನಾವು ಪೂಜೆ ಮಾಡ್ತಕ್ಕಂಥದ್ದು ಅರಿವಿಗಾಗಿ. ಗಣಪತಿ ಕೂಡ ಅರಿವಿನ ದೇವತೆ, ಮೊದಲ ದೇವತೆ, ಆದಿ ಪೂಜಿತ. ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಮನಸ್ಸು ಪ್ರಧಾನವಾದ ಅಂಶ. ಮನಸ್ಸು ನಿರಾಳವಾಗುತ್ತೆ. ಗಣಪತಿ ಅವನು ಸಂತೋಷವನ್ನು ಕರುಣಿಸ್ತಕ್ಕಂಥವನು. ಯಾರಿಗೆ ಸಮಾಧಾನ, ಶಾಂತಿ, ಸೌಖ್ಯ ಅಂತೀವಲ್ಲ, ಇವೆಲ್ಲ ಬೇಕೋ ಅದೆಲ್ಲ ಉಂಟಾಗ್ತಕ್ಕಂಥದ್ದು ವಾತಾವರಣದಿಂದ ಅಲ್ಲ. ಹೌದು, ಇಲ್ಲ ಅಂತಲ್ಲ. ಅದರ ಜೊತೆಗೆ ಪ್ರಧಾನವಾದದ್ದು ಮನಸ್ಸಿನ ಸಂಸ್ಥಿತಿ ಅಂತಾರಲ್ಲ, ಸ್ಥಿತಿ. ಇದು ಏರ್ಪಾಡಾಗಬೇಕಾಗಿದ್ದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಹೀಗಾಗಿ ಗಣಪತಿ ಅಥರ್ವ ಶೀರ್ಷವನ್ನು ಈ ದಿವಸ ಕೇಳಿಸ್ಕೊಳ್ಬೇಕು. ಕನಿಷ್ಠ 21 ಬಾರಿ, ಸಾಧ್ಯವಾದರೆ 108 ಬಾರಿ. 21 ಗಣಪತಿಯ ಸಂಖ್ಯೆ. ಹೀಗಾಗಿ ಆ ಗಣಪತಿಯ ಅಥರ್ವ ಶೀರ್ಷವನ್ನು, ಆ ಮಂತ್ರವನ್ನು 21 ಬಾರಿ ಕೇಳಿಸ್ಕೊಂಡು ಗಣಪತಿಯ ಪ್ರಾರ್ಥನೆಯ ಪೂಜೆಗಳನ್ನು ಸಲ್ಲಿಸಿ, ಯಾವ ಥರದಲ್ಲಾದರೂ ಸರಿ. ಕೆಲವರಿಗೆ ಪಂಚೋಪಚಾರ, ಕೆಲವರಿಗೆ ಸಾಧ್ಯವಾದವರು ಷೋಡಶೋಪಚಾರ, ಇನ್ನು ಕೆಲವರು ಇಲ್ಲಪ್ಪ ಒಂದು ಹಾಡು ಹೇಳಿಬಿಡ್ತೀನಿ ಗಣಪತಿ ಕುರಿತಾಗಿ, ವಾತಾಪಿ ಗಣಪತಿಂ ಭಜೆ ಅಂತ ಹೇಳಿಬಿಡ್ತೀನಿ. ಬಹಳ ಸಂತೋಷ. ಗಣಪತಿ ನಾದದೇವತೆ. ಅವನು ಸಾಕಷ್ಟು ವಿವರಣೆ ಇದೆ ಬಿಡಿ, ಈಗ ಸದ್ಯಕ್ಕೆ ಕಾಲವಿಲ್ಲ. ಅಂತೂ ಆ ಗಣಪತಿಗೆ ಒಂದು ಹಾಡು ಹೇಳಿದ್ರೂ ಗಣಪತಿ ನಲಿದು ನಿಮ್ಮ ಸಮಸ್ಯೆಗಳನ್ನು ಕೇಳಿಸ್ಕೊಂಡು ಅದನ್ನೆಲ್ಲ ಬಿಡಿಸಿಕೊಡ್ತಾನೆ. ಅವನು ವಿಘ್ನ ನಿವಾರಕ ಅಲ್ವಾ. ಹೀಗಾಗಿ ತೊಡಕುಗಳನ್ನೆಲ್ಲ ಬಿಡಿಸಿಕೊಡ್ತಾನೆ. ಈ ದಿವಸ ಶ್ರದ್ಧೆಯಿಂದ ಮಾಡಿ. ಗಣಪತಿ ಪೂಜೆ ಹೇಗಿರಬೇಕಪ್ಪ ಅಂದರೆ ಶ್ರದ್ಧೆಯೇ ಮುಖ್ಯ. ಶ್ರದ್ಧಾ ಕಾಮಸ್ಯ ಮಾತರಂ ಅಂತ. ನಾವು ಯಾವುದನ್ನು ಬಯಸುತ್ತೀವಿ ಅದು ಪಡೀಬೇಕಾಗಿದ್ದರೆ ಶ್ರದ್ಧೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶ್ರದ್ಧೆಯಿಂದ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.